ದೆಹಲಿಯಿಂದ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ನಾಳೆ ಬರ್ತಾರೆ ಅಂತ ಅವರ ಟಿಪಿಯಲ್ಲಿತ್ತು. ಬಟ್ ಡೆಫಿನೆಟ್ಲಿ ಅವ್ರು ಬರ್ತಾರೆ ಅಂದ್ರೆ ಈಗಲೇ ಸದಾಶಿವನಗರಕ್ಕೆ ಹೋಲ್ ಪವರ್ ಸೆಂಟರ್ ಶಿಫ್ಟ್ ಆಗಿದೆ, ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ದೇವನಹಳ್ಳಿ ಏರ್ಪೋರ್ಟ್ ಇಂದ ಹಿಡಿದು ಅವ್ರ ಸದಾಶಿವನಗರ ನಿವಾಸದವರೆಗೆ ಬೆಂಬಲಿಗರು, ಅವರ ಅಭಿಮಾನಿಗಳು, ಸಚಿವಾಕಾಂಕ್ಷಿಗಳು, ಅವ್ರ ಜೊತೆಗೆ ಚೆನ್ನಾಗಿರ್ಬೇಕು ಅಂದವರು, ಅವ್ರನ್ನ ಲಾಭದ ದೃಷ್ಟಿಯಿಂದ ನೋಡುವವರು ಬಹಳಷ್ಟು ಜನ ಮುತ್ಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಮಿಸ್ಗೈಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಅನ್ಸುತ್ತೆ, ನಾಳೆ ಬೆಳಗ್ಗೆ ಬರ್ತೀನಿ ಅಂತ. ಬಟ್ ಇತ್ತೀಚಿನ ಇನ್ಫಾರ್ಮೇಶನ್ ಇಷ್ಟು ಫಾಸ್ಟ್ ಆಗಿ ಹಬ್ಬುತ್ತೆ ಅಂತ ಅಂದರೆ ಅವರು ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ದೆಹಲಿಯಿಂದ ಹೊರಟಿದ್ದಾರೆ. ಸೊ ಈಗಾಗಲೇ ಬಹಳಷ್ಟು ಜನ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಮಲಗಿದ್ದಾರೆ ಅವ್ರನ್ನ ರಿಸೀವ್ ಮಾಡಕ್ಕೆ. ನಾಳೆ ಸಿದ್ದರಾಮಯ್ಯನವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಮತ್ತು ಮೀಟಿಂಗ್ ನಂತರ ಸುದ್ದಿಗೋಷ್ಠಿ ನಂತರ ಲೋಕಭವನಕ್ಕೆ ತೆರಳೋದು, ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಕೊಡೋದು, ಶಾಸಕಾಂಗ ಪಕ್ಷದ ಸಭೆ ನಡೆಯೋದು, ಅದರಲ್ಲಿ ನಾಯಕನ ಆಯ್ಕೆ ಮಾಡೋದು, ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸುರ್ಜೇವಾಲಾ ಅವರು ಈಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೊರಟಿದ್ದಾರೆ. ಅದೊಂದು ಕಡೆ. ಇನ್ನೊಂದು ಕಡೆ ತುಂಬಾ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ನೋಡಿ, ಡಿ ಕೆ ಶಿವಕುಮಾರ್ ಅವರ ಲಾಯಲ್ಟಿ ಏನಿದೆ ಅದು ಇವತ್ತು ಅವರಿಗೆ ಒಂದು ಉತ್ತಮ ಬೆಲೆ ತಂದು ಕೊಟ್ಟಿದ್ಯಾ? ಯಾವ ರಾಜಕೀಯ ವೈಷಮ್ಯ, ಅವರೇ ಹೇಳೋ ತರ, ಯಾವ ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ಅವರ ಮೇಲೆ ಆರ್ಥಿಕ ಅಪರಾಧಗಳ ಕೇಸ್ಗಳನ್ನ ಹಾಕಿ ಅವರನ್ನ ತಿಹಾರ್ ಜೈಲಿಗೆ ಅಟ್ಟಿ, ತಿಹಾರ್ ಜೈಲಿನಿಂದ ವಾಪಸ್ಸು ಬರುವಾಗ ಅವರಿಗೆ ಚಿನ್ನದ ತಟ್ಟೆಯಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ದೇವನಹಳ್ಳಿ ಏರ್ಪೋರ್ಟ್ ಇಂದ ಅವರ ಮನೆಯವರೆಗೂ ತುಂಬಾ ರಾಜಮರ್ಯಾದೆಯಲ್ಲಿ ದೊಡ್ಡ ಸ್ವಾಗತದೊಂದಿಗೆ ಫ್ಲೆಕ್ಸ್, ಬ್ಯಾನರ್ಸು, ಆಸ್ ಇಫ್ ಏನೋ ಒಂದು ಯುದ್ಧ ಗೆದ್ದ ರೀತಿಯಲ್ಲಿ ಅವರನ್ನ ಬರಮಾಡಿಕೊಂಡರು. ಸೊ ತಿಹಾರ್ ಜೈಲಿಗೆ ಹೋಗಿ ಬಂದಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಅದೇ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಸದಾಶಿವನಗರಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲೂ ಅವ್ರ ಬೆಂಬಲಿಗರನ್ನು ಅವರು ಬೆಂಬಿಡದೆ ಬರ್ತಾರೆ. ಬಟ್ ಈ ಜರ್ನಿ ಏನಿದೆ ಅಲ್ಲ, ತಿಹಾರ್ ಜೈಲ್ ಟು ದ ಸಿಎಂ ಕುರ್ಚಿ, ಇದು ನಿಜಕ್ಕೂ ಕೂಡ ಏನನ್ನ ಹೇಳುತ್ತೆ ಅನ್ನೋ ಕುತೂಹಲ ನನಗೆ ತುಂಬಾ ಇದೆ. ಏನನ್ನ ಹೇಳುತ್ತೆ ಸರ್ ಹೇಮಂತ್ ಅವರೇ? ತಿಹಾರ್ ಜೈಲ್ ಟು ನೋ ಸಿಎಂ ಪೋಸ್ಟ್, ಏನು ಅವ್ರ ಕೈ ಹಿಡ್ದಿದ್ದು? ವಾಟ್ ಈಸ್ ದಿ ನೋ ಅವರ ಯಾವ ಒಂದು ನಡೆ ಅಥವಾ ಅವರ ಯಾವ ಗುಣ ಅಥವಾ ಅವರ ಯಾವ ಶ್ರಮ, ಹೆಂಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಿ ಸರ್? ಎಕ್ಸ್ಪ್ಲೈನ್ ಅನ್ನೋ ಪದ ಉಪಯೋಗಿಸಿದ್ರಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ 2001ರಲ್ಲಿ ನಾನು ಟೈಮ್ಸ್ ಆಫ್ ಇಂಡಿಯಾ ಕೆಲಸ ಮಾಡ್ತಾ ಇದ್ದೆ. ಡಿ ಕೆ ಶಿವಕುಮಾರ್ನ ಭೇಟಿ ಮಾಡುವಂಥ ಅವಕಾಶ ಸಿಕ್ತು. ಒಂದು ಅಚಾನಕ್ಕಾಗಿ ಯಾವುದೋ ಒಂದು ಘಟನೆ ಆಯಿತು, ಹಾಗಾಗಿ ಅದನ್ನು ಕೇಳಕ್ಕೆ ಹೋಗಿದ್ದೆ. ಅವರು ತುಂಬ ಹೊತ್ತು ಮಾತಾಡಿದ್ರು, ಕೆಲವು ಫಾರ್ಮಲ್ಲು, ಕೆಲವು ಇನ್ಫಾರ್ಮಲ್ಲು ಎಲ್ಲ. ಅವ್ರು ಭಾಳಷ್ಟು ಸಂಗತಿಗಳು ಹೇಳ್ತಾ ಹೇಮಂತು, ನಾನು ಮ್ಯಾರಥಾನ್ ರನ್ನರ್, ನಾನು ಮ್ಯಾರಥಾನ್ ರನ್ನರು. 100 ಮೀಟರ್ ಸ್ಪ್ರಿಂಟ್ ಡ್ಯಾಶ್, 200 ಮೀಟರ್ ಸ್ಪ್ರಿಂಟ್ ಡ್ಯಾಶ್ ಅಲ್ಲ, 5,000 ಮೀಟ್ರು, 10,000 ಮೀಟ್ರು. 10,000 ಮೀಟ್ರ್ ಅಂದರೆ 10 ಕಿಲೋಮೀಟ್ರ್ ಓಡಬೇಕು. ನಾನು NCC ಇದ್ದಾಗ 20 ಕಿಲೋಮೀಟ್ರ್ ಓಡಿದ್ದೆ. ಸೊ ನಾನು ಮ್ಯಾರಥಾನ್ ರನ್ನರು. ಹಿಂದಿನಲ್ಲಿ, ನೀನು ಹಿಂದಿ ಪೇಪರಲ್ಲಿ ಕೆಲಸ ಮಾಡಿದವನು, ನಿನಗೆ ಗೊತ್ತಿರುತ್ತೆ. ನಿನಗೆ ಹಿಂದಿನಲ್ಲಿ ಒಂದು ಕಹಾವತ್ ಇದೆ, ಉತ್ನಿ ದೇರ್ ತಕ್ ಉತ್ನಿ ದೂರ್ ತಕ್ ಅಂತ ಒಂದಿದೆ. ನಾನು ವೆಯ್ಟ್ ಮಾಡ್ತೀನಿ, ನಾನು ಮ್ಯಾರಥಾನ್ ರನ್ನರು. ನನಗೆ ಯಾವಾಗ ಉತ್ನಿ ದೇರ್ ತಕ್ ಉತ್ನಿ ದೂರ್ ತಕ್ ಅಂತ ಒಂದು ಹೇಳಿಕೆ ಇದೆ. ನಾನು ವೆಯ್ಟ್ ಮಾಡ್ತೀನಿ. ನಾನು ಯಾಕೆ ಈ ಪ್ರಶ್ನೆ ಬಂತು ಅಂದರೆ, ನಾನು ಕೇಳಿದ್ದೆ, ನೀವು ಮುಖ್ಯಮಂತ್ರಿ ಆಗ್ತೀರಾ, ಯಾವಾಗ ಆಗ್ತೀರಾ? ಪ್ರಾಬಬಲಿ ಅನದರ್ 15 to 20 years ಅಂತ ಹೇಳಿದ್ರು. ಯಾವಾಗ ಹೇಳಿದ್ರು? 2001ನಲ್ಲಿ ಹೇಳಿದರು.
ಅಂದರೆ 2021-22 ಆಗಬೇಕಾಗಿತ್ತು, 28ಗೆ 26ಗೆ ಆಗ್ತಾ ಇದ್ದಾರೆ ಈಗ. ಒಂದು ಅದು ಒಂದು ಸ್ಟ್ರೆಂತ್, ಸ್ಟಾಮಿನಾ, ಪರ್ಸಿವಿಯರೆನ್ಸ್. ಎರಡನೇದು ನಾನು ತಯಾರಾಗಬೇಕು ಹೇಮಂತ್, ತಯಾರಾಗಬೇಕು ಮಾನಸಿಕವಾಗಿ, ದೈಹಿಕವಾಗಿ, ಇಂಟೆಲೆಕ್ಚುಯಲಿ ನಾನು ತಯಾರಾಗಬೇಕು ಮುಖ್ಯಮಂತ್ರಿ ಆಗೋಕ್ಕೆ. ಮುಖ್ಯಮಂತ್ರಿ ಸ್ಥಾನ ಹುಡುಗಾಟ ಅಲ್ಲ ಅಂತ ಅವತ್ತು 2001-2 ಹೇಳಿದರು. ನಾನು ಐ ವಾಸ್ ವರ್ಕಿಂಗ್ ಇನ್ ಟೈಮ್ಸ್ ಆಫ್ ಇಂಡಿಯಾ. ನಾನು ಎಲ್ಲ ಥರ ತಯಾರಾಗ್ತಾ ಇದ್ದೀನಿ. ಇಟ್ ಈಸ್ ಬೆಟರ್ ಟು ಗೆಟ್ ಪ್ರಿಪೇರ್ಡ್ ಆ್ಯಂಡ್ ಎಕ್ವಿಪ್ಡ್ ರಾದರ್ ದ್ಯಾನ್ ನಾಟ್ ಗೆಟಿಂಗ್ ಪ್ರಿಪೇರ್ಡ್ ಅಂತೇಳಿ. ಅವಕಾಶ ಬಂದುಬಿಟ್ರೆ ಏನು ಮಾಡೋದು? ನಾಳೆ ಪೊಲಿಟಿಕಲ್ ಸೆಕ್ರೆಟರಿ ಟು CM ಆಗುವಂಥ ಪೋಸ್ಟ್ ನಂಗೆ ಸಿಕ್ಕಿಬಿಟ್ರೆ ಏನು ಮಾಡೋದು? ಸೊ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಲೆಟ್ ಮಿ ಗೆಟ್ ಮೈಸೆಲ್ಫ್ ಪ್ರಿಪೇರ್ಡ್ ಆ್ಯಂಡ್ ಎಕ್ವಿಪ್ಡ್ ಅಂತ ಒಂದಿರುತ್ತೆ. ಹಾಗಾಗಿ ಅವರು ಅವತ್ತಿಂದ ತಯಾರಿ ಮಾಡ್ತಾ ಇದ್ದಾರೆ. ಉತ್ನಿ ದೇರ್ ತಕ್ ಉತ್ನಿ ದೂರ್ ತಕ್. 2001 to 2026 is 25 years. ಹುಡುಗಾಟ ಅಲ್ಲ. He has waited for that and he has sacrificed, he has suffered, he has perseverance. ನಾವು ಬಸವರಾಜ್ ಅವ್ರಿಗೆ ನಾವೆಲ್ಲ ಇದೆಲ್ಲ ಪದಗಳು ಉಪಯೋಗಿಸಿದವ್ರು, ಯಾಕಂದರೆ ವಿ ಕಮ್ ಫ್ರಮ್ ಇಂಗ್ಲೀಷ್ ಮೇನ್ ಸ್ಟ್ರೀಮ್ ಜರ್ನಲಿಸಮ್. ಹಾಗಾಗಿ ಅವರ ಆ್ಯಟಿಟ್ಯೂಡ್ ಇದೆಯಲ್ಲ, ಅಪ್ರೋಚ್ ಇದೆಯಲ್ಲ, ಇಟ್ ಈಸ್ ನಾಟ್ ಫ್ಲ್ಯಾಶ್ ಇನ್ ಎ ಪ್ಯಾನ್ ಅಲ್ಲ, ಭಾಳ ಕ್ಯಾಲ್ಕುಲೇಟಾಗಿ. ದೇರ್ ಇಸ್ ಅ ವರ್ಡ್ ಕಾಲ್ಡ್ ಕ್ಯಾಲಿಬ್ರೇಷನ್, ಕ್ಯಾಲಿಬ್ರೇಟೆಡ್ ರೆಸ್ಪಾನ್ಸ್. ನೋಡಿ, ಅವ್ರ ಎಮೋಷನಲ್ ಆಗಲೇ ಇಲ್ಲ ಯಾವುದಕ್ಕೆ, ಯಾವ ವಿಚಾರದಲ್ಲಿ ಎಮೋಷನ್. ಹೈಕಮಾಂಡ್ ಹೇಳ್ದಂಗೆ ನಾನು ಮಾಡ್ತೀನಿ, ಹೈಕಮಾಂಡಿಗೆ ತೀರ್ಮಾನ ಮಾಡ್ತಾರೆ, ಅದು ಯಾವಾಗ ಮಾಡಬೇಕೋ ಅವಾಗ ಮಾಡ್ತಾರೆ. ಟೈಮಿಂಗ್ ಅವ್ರಿಗೆ ಬಿಟ್ಟಿದ್ದೀನಿ, ಅವ್ರು ತೀರ್ಮಾನ ಮಾಡ್ತಾರೆ. ಹೀಗೆ ಹೇಳ್ಕೊಂಡೇ ಬಂದರು. ಈ ನೆವರ್ ಬಿಕೇಮ್ ಎಮೋಷ್ನಲ್. ಔಟ್ ಬರ್ಸ್ಟ್ ಆಗೋದು, ಮತ್ತೊಂದು ಮಾಡೋದು, ಸಿಟ್ಕೊಳ್ಳೋದು, ಅದೆಲ್ಲ ಇಲ್ಲವೇ ಇಲ್ಲ. ಸೊ ಹಿ ನ್ಯೂ, ಪ್ರಜ್ಞಾಪೂರ್ವಕವಾಗಿ ಇದು ಹಿ ನ್ಯೂ ದಟ್ ಇಟ್ ಈಸ್ ಗೋಯಿಂಗ್ ಟು ಕಮ್ ಟು ಮೀ. ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತು, ನಾನು ವೆಯ್ಟ್ ಮಾಡ್ತೀನಿ. ಅದನ್ನು 2001 ಅವ್ರು ನನಗೆ ಹೇಳಿದರು, ನಾವು ಮಾತಾಡಬೇಕಾದ್ರೆ ಉತ್ನಿ ದೇರ್ ತಕ್ ಉತ್ನಿ ದೂರ್ ತಕ್ ಐ ವಿಲ್ ವೆಯ್ಟ್ ಅಂತ ಹೇಳಿದರು. ಇದು ಅವರ ಸ್ವಭಾವ ಗುಣ. ತಯಾರಿ ಮಾಡೋದು ಅಂದರೆ ಏನು ಅಂತ ಕೇಳಿದೆ. ತಯಾರಿ ಮಾಡೋದಂದ್ರೆ ಏನು? ಎಸ್ ಎಂ ಕೃಷ್ಣ CM ಆಗಿದ್ದಾರೆ, ಅವರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ಅವ್ರ ಕ್ಯಾಬಿನೆಟ್ ಮಿನಿಸ್ಟ್ರು. ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಏನೇನು ನಿರ್ಧಾರ ತೊಗೊತಾರೆ, ಹೇಗೆ ಆ ಬ್ಯೂರೋಕ್ರಾಟ್ಸ್ ಜೊತೆ ಅವ್ರು ಡಿಸ್ಕಸ್ ಮಾಡ್ತಾರೆ, ಅವರ ನಡವಳಿಕೆ ಹೆಂಗಿರುತ್ತೆ, ಏನು ತೀರ್ಮಾನ ಮಾಡ್ತಾರೆ, ಅವರ ದೂರದೃಷ್ಟಿ ಏನು, ಹಿಂದೆ ತಿರುಗಿ ನೋಡಬಾರ್ದಾ ಅನ್ನೋ ಪ್ರಶ್ನೆ ನಾನು ಕೇಳಿದೆ ಎಸ್ ಎಂ ಕೃಷ್ಣ ಅವ್ರನ್ನ. ಅವ್ರು ಹೇಳಿದ್ರು ಹಿಂದೆ ತಿರುಗಿ ನೋಡಬೇಕು, ಯಾಕೆಂದರೆ ಫಾರ್ 2 reasons. ಒಂದು, ಟು ಡ್ರಾ ಇನ್ಸ್ಪಿರೇಷನ್, ನಮಗಿಂತ ಹಿರಿಯರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು. ಎರಡನೇದು, ನಮ್ಮ ಹಿರಿಯರು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ನಾವು ವಿ ಹ್ಯಾವ್ ಟು ಡ್ರಾ ಅಪ್ರೋಪ್ರಿಯೇಟ್ ಲೆಸನ್ಸ್. ಹಾಗಾಗಿ ಒಂದೊಂದು ಸಲ ಹಿಂದೆ ತಿರುಗಿ ನೋಡ್ತೀನಿ ನಾನು. ಐ ಆಮ್ ಮೈ ಐಸ್ ಆರ್ ಫಿಕ್ಸ್ ಟುವರ್ಡ್ಸ್ ಫ್ಯೂಚರ್. ಐ ಆಲ್ಸೋ ಲುಕ್ ಬ್ಯಾಕ್ ಸಮ್ಟೈಮ್ಸ್ ಟು ಡ್ರಾ ಲೆಸನ್ಸ್. ತಪ್ಪು ಮಾಡಬಾರ್ದು ನನ್ನ ಕಡೆಯಿಂದ. ಇದಕ್ಕೆ ತಯಾರಿ ಅನ್ನೋದು. ಐ ಆಮ್ ಗೆಟಿಂಗ್ ಮೈಸೆಲ್ಫ್ ಪ್ರಿಪೇರ್ಡ್, ಐ ಆಮ್ ಗೆಟಿಂಗ್ ಮೈಸೆಲ್ಫ್ ಎಕ್ವಿಪ್ಡ್ ಟು ಬಿಕಮ್ ಚೀಫ್ ಮಿನಿಸ್ಟರ್. ನಂಗೆ ಅನಿಸುತ್ತೆ 20-25 ವರ್ಷ ಕಾಯಬೇಕಾಗತ್ತೆ, 18-20 ವರ್ಷ ಕಾಯಬೇಕಾಗತ್ತೆ ಅಂತ ಅನಿಸುತ್ತೆ ಅಂತ ಅವತ್ತು ಹೇಳಿದ್ರು ನಂಗೆ ಅವರು. ಇದು 2026 ಅದು ಸಾಕಾರ ಆಗ್ತಾಯಿದೆ ಅಂತ ಅನಿಸುತ್ತೆ.